ಸಿನಿಮೆಯ ರೀತಿಯಲ್ಲಿ ಚಿನ್ನದ ವ್ಯಾಪಾರಿಯನ್ನ ದರೋಡೆ ಮಾಡಲಾಗಿದೆ. ಘಟನೆ ನಡೆದಿರುವಂತದ್ದು ಮಂಗಳೂರಿನ ಬೈಕಂಪಾಡಿಯ ಹೆದ್ದಾರಿಯಲ್ಲಿ ಕಳ್ಳತನ ಆಗಿರೋದು. ಸಿನಿಮೆಯ ಸ್ಟೈಲ್ನಲ್ಲಿ ಚೇಸ್ ಮಾಡ್ಕೊಂಡು ಬಂದು ಚಿನ್ನದ ವ್ಯಾಪಾರಿಯನ್ನ ದರೋಡೆ ಮಾಡಿದ್ದಾರೆ. ಮಂಗಳೂರಿನ ಬೈಕಂಪಾಡಿ ಬಳಿಯ ಹೆದ್ದಾರಿಯಲ್ಲಿ ಕಳ್ಳರು ಕಾರನ್ನ ಅಡ್ಡಗಟ್ಟಿ ಕದ್ದಿರುವಂತದ್ದು. ಕೇರಳ ಮೂಲದ ವಿಕಾಸ್ ಅನ್ನೋರ ಕಾರನ್ನ ದರೋಡೆ ಮಾಡಲಾಗಿದೆ. ಅಂದ್ರೆ ವಿಕಾಸ್ ಕಾರಲ್ಲಿ ಹೋಗ್ತಾ ಇದ್ರು, ಕಾರನ್ನ ಅಡ್ಡಗಟ್ಟಿರೋದು. ಪಯ್ಯನ್ನೂರಿನ ವಿಕಾಸ್ ಅನ್ನೋರ ಕಾರ್ ಇತ್ತು, ಅದರಲ್ಲಿ ಚಿನ್ನ ಹಿಡ್ಕೊಂಡು ಹೋಗ್ತಾ ಇದ್ರು. ಈಗ ದರೋಡೆ ಮಾಡಲಾಗಿದೆ. ಸಾಂಗ್ಲಿಯಿಂದ ವಾಪಸ್ ಬರ್ತಿರುವಾಗ ಅಡ್ಡಗಟ್ಟಿ ದರೋಡೆಕೋರರು ಕಳ್ಳತನ ಮಾಡಿಬಿಟ್ಟಿದ್ದಾರೆ. ಬೆಳಗ್ಗಿನ ಜಾವ 4 ಗಂಟೆ ಸುಮಾರಿಗೆ ಆಗಿರುವಂತಹ ಘಟನೆ ಇದು. ಬೈಕಂಪಾಡಿ ಬಳಿ ವಿಕಾಸ್ ಅನ್ನ ಕಿಡ್ನಾಪ್ ಮಾಡಲಾಗುತ್ತೆ. ಬಳಿಕ ಕೂಳೂರು ಬಳಿ ವಿಕಾಸ್ ಪತ್ನಿ ಪುತ್ರನಿಗೆ ಬೆದರಿಕೆ ಹಾಕಲಾಗುತ್ತೆ. ಸಿನಿಮೆಯ ಶೈಲಿಯಲ್ಲಿ ಕಾರನ್ನ ತಡೆದು ಚಿನ್ನ ನಗದು ಪಡೆದು ಎಸ್ಕೇಪ್ ಆಗಿಬಿಟ್ಟಿದ್ದಾರೆ. ಸಿಸಿಟಿವಿಯಲ್ಲಿ ಸೆರೆಯಾಗಿದೆ ದರೋಡೆಯ ದೃಶ್ಯ. 3 ಕಾರುಗಳಲ್ಲಿ ಚೇಸ್ ಮಾಡ್ಕೊಂಡು ಬಂದು ದರೋಡೆಕೋರರು ಆ ವ್ಯಕ್ತಿಯನ್ನು ವ್ಯಾಪಾರಿ ಹೋಗ್ತಿದ್ದಂತಹ ಕಾರನ್ನ ಅಡ್ಡಗಡ್ತಾರೆ. ಆ ದೃಶ್ಯ ಏನಿದೆ ನ್ಯೂಸ್ 18ಗೆ ಲಭ್ಯ ಆಗಿದೆ. ಅಂದಾಜು 20 ಲಕ್ಷ ಮೌಲ್ಯದ ಚಿನ್ನ ನಗದಿನೊಂದಿಗೆ ದರೋಡೆಕೋರರು ಪರಾರಿಯಾಗಿದ್ದಾರೆ. ನೀವು ಸ್ಕ್ರೀನಲ್ಲಿ ನೋಡ್ತಾ ಇದ್ರೆ ಯಾವ ರೀತಿ ಚೇಸ್ ಮಾಡ್ಕೊಂಡು ಆ ಕಾರನ್ನ ಉಳಿದ 3 ಕಾರುಗಳು ಹೋಗ್ತಾ ಇದೆ ಅಂತ. ಈ 3 ಕಾರುಗಳಲ್ಲೂ ಕೂಡ ದರೋಡೆಕೋರರು ಬರ್ತಾರೆ, ಕಾರನ್ನ ನಿಲ್ಲಿಸ್ತಾರೆ. ಇಮಿಡಿಯೇಟ್ಲಿ ಕಾರಿಂದ ಹೊರಗೆ ಎಳೆದು ಆ ಚಿನ್ನದ ವ್ಯಾಪಾರಿ ಏನಿದ್ದಾನೆ ಆತನ ಕಾರ್ನ ಒಳಗಡೆ ಕೂತ್ಕೊಂತಾರೆ. ಅದಾದ್ಮೇಲೆ ಅಲ್ಲಿ ಬ್ಲ್ಯಾಕ್ ಮೇಲ್ ಮಾಡಿಕೊಂಡು ಅವರನ್ನ ಬೇರೆ ಭಾಗಕ್ಕೆ ಕರ್ಕೊಂಡು ಹೋಗ್ತಾರೆ. ಸೊ ಯಾವ ರೀತಿ ಆ ಒಂದು ದರೋಡೆಯನ್ನ ಮೊದಲೇ ಪ್ರೀ ಪ್ಲಾನ್ಡ್ ಮಾಡ್ದಂಗೆ ಅನ್ನಿಸ್ತಾ ಇದೆ. ಯಾಕಂದ್ರೆ ಆತ ಚಿನ್ನದ ವ್ಯಾಪಾರಿ, ಆತನ ಕಾರ್ನಲ್ಲಿ ಚಿನ್ನ ಇದೆ, ನಗದು ಇದೆ ಅನ್ನುವಂಥದ್ದು ಮಾಹಿತಿ ಕ್ಲಿಯರ್ ಕಟ್ ಆಗಿ ಪರಿಚಯಸ್ಥರಿಗೆ ಗೊತ್ತಿರುತ್ತೆ. ಸೊ ಹಾಗಾಗಿ ಇಲ್ಲಿ ಆಲ್ಮೋಸ್ಟ್ ಪರಿಚಯಸ್ಥರೇ ಈ ರೀತಿ ಮಾಡಿರಬಹುದು ಅನ್ನುವಂಥ ಶಂಕೆ ಕೂಡ ವ್ಯಕ್ತ ಆಗ್ತಿದೆ. ನೋಡಿ, ಸುಮಾರು 10 ಜನ ಇರಬಹುದು. 10 ರಿಂದ 11 ಜನರು 3 ಕಾರ್ನಲ್ಲಿ ಬಂದು ಚಿನ್ನದ ವ್ಯಾಪಾರಿಯ ಕಾರನ್ನ ಅಡ್ಡಗಟ್ಟಿ ದರೋಡೆಯನ್ನ ಮಾಡಲಾಗಿದೆ. ಒಟ್ಟು 20 ಲಕ್ಷದ ಚಿನ್ನ ಹಾಗೂ ಹಣ ದರೋಡೆ ಮಾಡಲಾಗಿರುವಂಥದ್ದು. ಕೇರಳ ಮೂಲದ ಚಿನ್ನದ ವ್ಯಾಪಾರಿ ಈತ. ಸಿನಿಮಾ ಸ್ಟೈಲ್ನಲ್ಲಿ ಮಂಗಳೂರಿನಲ್ಲಾಗಿರುವಂತಹ ಲೂಟಿ ಇದು. ಸ್ಕ್ರೀನಲ್ಲಿ ನೋಡ್ತಾ ಇದ್ರ ಎಕ್ಸ್ಕ್ಲೂಸಿವ್ ದೃಶ್ಯ ನ್ಯೂಸ್ 18ಗೆ ಲಭ್ಯ ಆಗಿದೆ. ಯಾವ ರೀತಿಯ 3 ಕಾರಲ್ಲಿ ದರೋಡೆಕೋರರು ಬಂದು ಆತನನ್ನ ಚೇಸ್ ಮಾಡಿಕೊಂಡು ಹೆಂಡತಿ ಮಕ್ಕಳಿಗೆ ಬೆದರಿಕೆಯನ್ನು ಹಾಕಿಬಿಟ್ಟು ಕಾರಲ್ಲಿದ್ದಂತಹ ಚಿನ್ನ ಹಾಗೂ ನಗದನ್ನ ದೋಚಿ ಎಸ್ಕೇಪ್ ಆಗಿದ್ದಾರೆ. ಮೇಲ್ನೋಟಕ್ಕೆಲ್ಲವೂ ಕೂಡ ಪ್ರೀ ಪ್ಲಾನ್ ಅನ್ನೋದು ಕ್ಲಿಯರ್ ಕಟ್ ಆಗಿ ಗೊತ್ತಾಗ್ತಾ ಇದೆ. ಇದರ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಕಿಶನ್ ಶೆಟ್ಟಿ. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ರೆ ಕಿಶನ್, ಎಕ್ಸಾಕ್ಟ್ಲಿ ಎಷ್ಟೊತ್ತಿಗಾಗಿರುವಂಥದ್ದು ಮತ್ತೆ ಇನ್ನೊಂದು ವಿಚಾರ ಇಲ್ಲಿ ಏನಪ್ಪಾ ಅಂತಂದ್ರೆ ಆತ ಚಿನ್ನದ ವ್ಯಾಪಾರಿ, ಆತನ ಕಾರ್ನಲ್ಲಿ ಚಿನ್ನ ನಗದಿದೆ ಅಂತ ಕ್ಲಿಯರ್ ಕಟ್ ಆಗಿ ಪರಿಚಯಸ್ಥರಿಗೆ ಗೊತ್ತೇ ಇರುತ್ತೆ. ಸೊ ಇಲ್ಲಿ ಯಾರಾದ್ರೂ ಪರಿಚಯಸ್ಥರೇ ಈ ದರೋಡೆ ಮಾಡಿರುವಂತ ಚಾನ್ಸಸ್ ಇದೆಯಾ ಹೇಗೆ ಮೇಲ್ನೋಟಕ್ಕೆ? ಧನುಶ್ರೀ, ಇದೇ ಒಂದು ಬಲವಾದ ಸಂಶಯದ ಮೇರೆಗೆ ಈಗ ಮಂಗಳೂರು ಪೊಲೀಸರು ತನಿಖೆಯನ್ನ ಮಾಡ್ತಾ ಇದ್ದಾರೆ. ಈ ಘಟನೆ ಆಗಿರುವಂತದ್ದು ತಡರಾತ್ರಿ ಸುಮಾರು 2 ಹೊತ್ತಿಗೆ ಮಹಾರಾಷ್ಟ್ರದ ಸಾಂಗ್ಲಿಯಲ್ಲಿ ಚಿನ್ನದ ವ್ಯಾಪಾರವನ್ನ ಮಾಡ್ತಾ ಇದ್ದಂತಹ ಕೇರಳದ ಪಯ್ಯನೂರು ನಿವಾಸಿ ವಿಕಾಸ್ ಅವರು ತಮ್ಮ ಕುಟುಂಬದ ಜೊತೆ ಸಾಂಗ್ಲಿಯಿಂದ ನೇರವಾಗಿ ಪಯ್ಯನೂರಿಗೆ ಹೋಗ್ತಾ ಇದ್ರು. ಉಡುಪಿಯಿಂದ ಬೈಕಂಪಾಡಿ ಭಾಗಕ್ಕೆ ಬರುವಂತ ಸಂದರ್ಭದಲ್ಲಿ ಬೈಕಂಪಾಡಿಯಲ್ಲಿ ಸಿನಿಮಿಯ ಮಾದರಿಯಲ್ಲಿ ಅವರ ಕಾರನ್ನ ತಡೆ ಹಿಡಿಯಲಾಗಿದೆ. ಎದುರಿನಿಂದ 2 ಇನೋವಾ ವಾಹನಗಳು, ನಡುವಲ್ಲಿ ಅವರ ಸ್ವಿಫ್ಟ್ ಕಾರ್ ಇತ್ತು, ಅದರ ಹಿಂದೆ ಮತ್ತೊಂದು ಸ್ವಿಫ್ಟ್ ಕಾರ್. ಒಟ್ಟು 3 ಕಾರ್ನಲ್ಲಿ ಬಂದಂತಹ ದರೋಡೆಕೋರರು ಅವರ ಕಾರನ್ನ ಅಡ್ಡಕಟ್ಟಿ ಅವರಿಗೆ ಚಾಕುವನ್ನು ತೋರಿಸಿ ಕಾರಿಂದ ಇಳಿಸಿದ್ದಾರೆ. ಬಳಿಕ ದರೋಡೆಕೋರರೇ ಕಾರನ್ನ ಚಲಾಯಿಸಿಕೊಂಡು ಹೋಗಿದ್ದಾರೆ. ನೇರವಾಗಿ ಮಂಗಳೂರು ಕಡೆಗೆ ಬಂದಿರುವಂಥದ್ದು, ಮಂಗಳೂರು ನಗರದ ಕಡೆಗೆ. ಆ ಕಾರ್ನಲ್ಲಿ ವಿಕಾಸ್ ಮತ್ತು ಅವರ ಹೆಂಡತಿ, ಸಣ್ಣ ಮಗು ಕೂಡ ಇತ್ತು. ಆ ಹೆಂಡತಿ ಮತ್ತು ಮಗುವನ್ನ ಕೂಳೂರು ಬ್ರಿಡ್ಜ್ ಬಳಿ ಬಿಟ್ಟು ಅವರು ಹೋಗಿರುವಂಥದ್ದು. ಹಾಗಾಗಿ ಸುಮಾರು 180 ಗ್ರಾಂ ಚಿನ್ನವನ್ನ ಒಳಗೊಂಡಂತಹ ಬ್ಯಾಗ್ ಆ ಕಾರಲ್ಲಿ ಇತ್ತು ಎಂಬ ಮಾಹಿತಿ ಸದ್ಯಕ್ಕೆ ವಿಕಾಸ್ ಮತ್ತು ಅವರ ಪತ್ನಿ ಪೊಲೀಸರಿಗೆ ಕೊಡ್ತಾ ಇರುವಂಥದ್ದು. ಸದ್ಯ ಮಂಗಳೂರಿನ ಬೈಕಂಪಾಡಿ ಪ್ರದೇಶದಲ್ಲಿ ಅವರ ಮಹಜರು ಕಾರ್ಯ ಆಗ್ತಾ ಇದೆ. ಯಾವ ರೀತಿಯಾಗಿ, ಎಷ್ಟು ಗಂಟೆ ಈ ಘಟನೆ ಆಯಿತು, ಯಾರೆಲ್ಲ ಇದ್ರು, ಎಷ್ಟು ಮಂದಿ ಇದ್ರು ಎಂಬೆಲ್ಲ ಇತ್ಯಾದಿ ಮಾಹಿತಿಗಳನ್ನ ಪಡ್ಕೊಳ್ತಾ ಇದ್ದಾರೆ. ಸಾಂಗ್ಲಿಯ ಒಂದು ಕುಟುಂಬದ ಮದುವೆ ಕಾರ್ಯಕ್ರಮದಲ್ಲಿ ಎಲ್ಲ ಕುಟುಂಬ ಕೂಡ ಭಾಗವಹಿಸಿತ್ತು ಅನ್ನೋದು ಹೇಳಲಾಗ್ತಾ ಇದೆ. ಮತ್ತು ಸಾಂಗ್ಲಿಯಲ್ಲಿ ಚಿನ್ನಾಭರಣದ ಅವರು ಮಳಿಗೆಯನ್ನು ಹೊಂದಿದ್ದಾರೆ. ಹಾಗಾಗಿ ಸಾಕಷ್ಟು ಚಿನ್ನವನ್ನು ಅವರು ಕೊಂಡೋಗ್ತಿರುವ ಬಗ್ಗೆ ಕೂಡ ಖಚಿತವಾದ ಮಾಹಿತಿಯನ್ನು ಆಧರಿಸಿ ಗ್ಯಾಂಗ್ ಕೆಲಸವನ್ನ ಮಾಡಿದೆ ಎಂಬ ಮಾಹಿತಿಗಳು ಸದ್ಯಕ್ಕೆ ಪೊಲೀಸರಿಗೆ ಲಭ್ಯ ಆಗ್ತಾ ಇದೆ. ಸುಮಾರು 7 ಮಂದಿಯ ತಂಡ ಈ ಕೃತ್ಯವನ್ನ ಮಾಡಿದೆ ಎಂದು ಅಂದಾಜು ಪಡಲಾಗಿದೆ. ಈಗಾಗಲೇ ಹಲವು ಸಿಸಿ ಕ್ಯಾಮೆರಾಗಳನ್ನು ಕೂಡ ಪರಿಶೀಲನೆ ಮಾಡಲಾಗಿದೆ. ಜೊತೆಗೆ ವಿಕಾಸ್ ಅವರ ಜೊತೆ
ಹಿಂದೆ ಯಾರೆಲ್ಲ ಸಂಪರ್ಕದಲ್ಲಿದ್ರು ಅಂದ್ರೆ ಮದುವೆಯ ಸಂದರ್ಭದಲ್ಲಿ ಯಾರೆಲ್ಲ ಸಂಪರ್ಕದಲ್ಲಿದ್ರು, ಅವರ ಕಾರಲ್ಲಿ ಇಷ್ಟು ಪ್ರಮಾಣದ ಚಿನ್ನವನ್ನ ಒಳಗೊಂಡಂತ ಬ್ಯಾಗ್ ಇತ್ತು ಎಂಬ ಮಾಹಿತಿಯನ್ನ ಯಾರಿಗಾದ್ರೂ ಹೇಳಿದ್ರ ಎಂಬ ಎಲ್ಲ ಮಾಹಿತಿಗಳನ್ನ ಸದ್ಯಕ್ಕೆ ವಿಕಾಸ್ನಿಂದ ಮಂಗಳೂರು ಪೊಲೀಸರು ಪಡೆದುಕೊಳ್ತಾ ಇದ್ದಾರೆ. ಇದು ಅವರನ್ನ ಬಹಳಷ್ಟು ದೂರದಿಂದಲೇ ಫಾಲೋ ಮಾಡ್ಕೊಂಡು ಬರಲಾಗಿತ್ತು. ಜೊತೆಗೆ ವಾಹನ ದಟ್ಟಣೆ ಕಡಿಮೆ ಇದ್ದಂತ ರಸ್ತೆಯಲ್ಲಿ ಈ ಕೃತ್ಯವನ್ನ ಮಾಡಲಾಗಿತ್ತು ಎಂಬ ಸಂಶಯದ ಆಧಾರದಲ್ಲಿ ಪೊಲೀಸರು ತನಿಖೆಯನ್ನ ಮಾಡ್ತಾ ಇದ್ದಾರೆ. ಒಂದು ದರೋಡೆಕೋರರು ಕೇರಳಂ ಭಾಗಕ್ಕೆ ಪರಾರಿಯಾಗಿರ್ಬೋದು, ಅದು ತಲಪಾಡಿ ಚೆಕ್ ಪೋಸ್ಟ್ ಮೂಲಕವಾಗಿ ಅವರು ಹೋಗಬೇಕು. ಇನ್ನೊಂದು ಕಡೆ ಬೆಂಗಳೂರು ಭಾಗಕ್ಕೆ ಹೋಗೋದಾದ್ರೆ ಅವರು ಬ್ರಹ್ಮನಕೋಟ್ಲು ಚೆಕ್ ಪೋಸ್ಟ್ ಮೂಲಕವಾಗಿ ಹೋಗಬೇಕು. ಹಾಗಾಗಿ ಈ ಎರಡೂ ಚೆಕ್ ಪೋಸ್ಟ್ಗಳ ಸಿಸಿ ಕ್ಯಾಮೆರಾ ದಾಖಲೆಗಳನ್ನ ಈಗಾಗಲೇ ಪೊಲೀಸರು ಪರಿಶೀಲನೆಯನ್ನ ಮಾಡ್ತಾ ಇರುವಂತದ್ದು. ಇಲ್ಲಿ ಎಕ್ಸಾಕ್ಟ್ಲಿ 3 ಕಾರ್ನಲ್ಲಿ ಬಂದಿದಾರಲ್ಲ, ಅಟ್ ಲೀಸ್ಟ್ ಕಾರ್ನ ನಂಬರ್ ಪ್ಲೇಟ್ ಏನಾದ್ರೂ ಪೊಲೀಸರಿಗೆ ಸಿಕ್ಕಿದ್ಯಾ? ಸಿಸಿಟಿವಿ ದೃಶ್ಯವನ್ನ ಜಾಲಾಡುವಂತಹ ಸಂದರ್ಭದಲ್ಲಿ ಮತ್ತೆ ಕಿಡ್ನಾಪರ್ಸ್ ಸುಮಾರು 7 ರಿಂದ 8 ಜನ ಇದ್ರು. ಯಾರ್ದಾದ್ರೂ ಒಬ್ರದ್ದು ಮುಖ ಪರಿಚಯ ಈ ಚಿನ್ನದ ವ್ಯಾಪಾರಿಗಿತ್ತ ಅಂತ ಈಗಾಗಲೇ ಪೊಲೀಸರು ಆ ಬಗ್ಗೆ ತನಿಖೆಯನ್ನು ಕೂಡ ಮಾಡ್ತಾ ಇದ್ದಾರೆ. ಆ ಕಾರ್ನಲ್ಲಿದ್ದಂತಹ ಚಿನ್ನಾಭರಣ ಒಳಗೊಂಡಂತ ಬ್ಯಾಗ್ ಅನ್ನ ಮಾತ್ರ ಅವರು ದರೋಡೆ ಮಾಡಿರೋದು ಹೊರತಾಗಿ ಮತ್ತು ಆ ವಿಕಾಸ್ನ ಹೆಂಡತಿಯ ಮೈ ಮೇಲೆ ಇದ್ದಂತ ಚಿನ್ನವನ್ನ ಕೂಡ ಮುಟ್ಟಿಲ್ಲ. ಹಾಗಾಗಿ ಪೂರ್ವ ನಿರ್ಧರಿತವಾಗಿ ಈ ಗ್ಯಾಂಗ್ ಕೆಲಸವನ್ನ ಮಾಡಿದೆ. ಅವರ ಟಾರ್ಗೆಟ್ ಇದ್ದಂತದ್ದು ಕೇವಲ ಕಾರ್ನಲ್ಲಿದ್ದ ಬ್ಯಾಗ್ಗೆ ಹೊರತಾಗಿ ವಿಕಾಸ್ ಅವರ ಹೆಂಡತಿ ಮೈಯಲ್ಲಿದ್ದಂತ ಚಿನ್ನಾಭರಣ ಅಲ್ಲ ಅನ್ನೋದು ಗೊತ್ತಾಗ್ತಾ ಇದೆ. ಎಲ್ಲ ಆಂಗಲ್ಗಳಲ್ಲಿ ಪೊಲೀಸರು ತನಿಖೆಯನ್ನ ಮಾಡ್ತಾ ಇರುವಂತದ್ದು. 2 ಇನ್ನೋವಾ ಕಾರ್, ಒಂದು ಸ್ವಿಫ್ಟ್ ಕಾರ್ನಲ್ಲಿ ದರೋಡೆಕೋರರ ತಂಡ ಬಂದಿರುವಂತದ್ದು. ಈ ನಿಟ್ಟಿನಲ್ಲಿ ಎಲ್ಲ ಸಿಸಿ ಕ್ಯಾಮೆರಾಗಳನ್ನ ಪೊಲೀಸರು ಪರಿಶೀಲನೆ ಮಾಡ್ತಾ ಇದ್ದಾರೆ. ಜೊತೆಗೆ ಈಗಾಗಲೇ ಹಲವು ಮಹತ್ವದ ದಾಖಲೆಗಳು, ಮಹತ್ವದ ಮಾಹಿತಿಗಳು ಕೂಡ ಪೊಲೀಸರಿಗೆ ಲಭ್ಯ ಆಗ್ತಾ ಇದೆ. ಸುಮಾರು 7 ತಂಡಗಳಾಗಿ ಕೆಲಸವನ್ನ ಮಾಡ್ತಾ ಇರೋದು ಸದ್ಯಕ್ಕೆ ಬೆಳಕಿಗೆ ಬರ್ತಾ ಇರುವಂತದ್ದು. ಧನುಶ್ರೀ, ಥ್ಯಾಂಕ್ ಯು ಕಿಶನ್ ಶೆಟ್ಟಿ ತಮ್ಮೆಲ್ಲ ಮಾಹಿತಿಗಾಗಿ.